ನೋಡಿ, ಇನ್ 5 ನಿಮಿಷಕ್ಕೆ ಎಲೆಕ್ಷನ್ ಶುರು ಆಗುತ್ತೆ. ನಿಮ್ಮೆಲ್ರಿಗೂ ಅವಳ ಮನೆಯಿಂದ ಆಚೆ ಕಳ್ಸಕ್ಕಿರೋ ಗೋಲ್ಡನ್ ಆಪರ್ಚುನಿಟಿ ಇದು. ಈ ಅವಕಾಶನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ನೀವ್ ಎಲ್ರು ಎಲ್ಲ ಆಂಗಲ್ ಇಂದನೂ ಯೋಚನೆ ಮಾಡಿ ಇದರಿಂದ ಆಗೋ ಪರಿಣಾಮಗಳನ್ನ ಗಮನದಲ್ಲಿ ಇಟ್ಕೊಂಡು ವೋಟ್ ಮಾಡ್ಬೇಕು. ಈ ಒಂದು ಕ್ಷಣಕ್ಕೋಸ್ಕರ ನಾನ್ ಎಷ್ಟು ದಿನದಿಂದ ಎದುರು ನೋಡ್ತಿದ್ದೀನಿ ಗೊತ್ತಾ ಅನಿತಾ? ಡೋಂಟ್ ವರಿ, ನಮ್ ಮನೆಗ್ ಹಿಡ್ದು ಜಾನ್ಸಿ ಅನ್ನೋ ಗ್ರಹಣ ಇವತ್ ಬಿಟ್ಟೋಗುತ್ತೆ. ಆಮೇಲೆ ನಮ್ ದಾರಿ ಕ್ಲಿಯರ್ ಆಗುತ್ತೆ. ಹಾಗಾಗ್ಬೇಕು ಅಂದ್ರೆ ನೀವೆಲ್ರು ಯಾವ್ದೇ ರೀತಿ ಗೊಂದಲಕ್ಕೆ ಒಳಗಾಗದೆ ನನಗೆ ವೋಟ್ ಮಾಡ್ಬೇಕು ಅಂತ ಗೊತ್ತಿದೆ ತಾನೇ ನಿಮ್ಗೆ? ಇದ್ರಲ್ಲಿ ಗೊಂದಲ ಪಡುವಂತದ್ದು ಏನಿದೆ? ನಮ್ಮೆಲ್ಲರ ಓಟು ನಿನಗೆ. ಅದೇ ನಾನು ಹೇಳ್ದಂಗೆ ಅವಳಿಗೇನಾದ್ರೂ ಮಿಸ್ ಆಗಿ 1 ವೋಟ್ ಬೀಳ್ಬೋದು. ಎಷ್ಟು ಹೇಳು? 1 ವೋಟ್ ಬೀಳ್ಬೋದು. ಅಲ್ಲ ದೊಡ್ಡಪ್ಪ, ನಾವ್ ಎಲ್ರು ಅನಿತಾಗೆ ವೋಟ್ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ವಿ ತಾನೆ, ಮತ್ತೆ ಅವಳಿಗೆ 1 ವೋಟ್ ಹೇಗ್ ಬೀಳುತ್ತೆ? ಅಲ್ಲಮ್ಮ, ಮಿಸ್ ಆಗಿ ಯಾರಾದ್ರೂ ಅಯ್ಯೋ ಪಾಪ ಅಂತ 1 ವೋಟ್ ಹಾಕ್ಬೋದು ಅಂತ ಹೇಳಿದೆ. ಅವಳಿಗೆ ಅಯ್ಯೋ ಪಾಪ ಅಂದ್ರೆ ನಮಗ್ ಪಾಪ ಸುತ್ಕೊಳ್ಳುತ್ತೆ. ಹೌದಮ್ಮ, ಆದ್ರೂ ಅಪ್ಪಿ ತಪ್ಪಿ 1 ವೋಟ್ ಬಿದ್ರೂ ಬೀಳ್ಬಹುದು. ಏನಮ್ಮ ಅನಿತಾ, ಎಷ್ಟು ಹೇಳು? ಒಂದೇ 1 ವೋಟು. ಜಸ್ಟ್ ಒಂದೇ ಒಂದು. ಅದ್ ನಂದೇ. ನನ್ನ ಪ್ರೀತಿಯ ಮತಬಾಂಧವರೇ, ಅಂಕಲ್ ಕ್ಷಮೆ ಇರ್ಲಿ, ಇದು ಚುನಾವಣೆ ಆದ್ರಿಂದ ಓಟ್ ಹಾಕೋರು ಯಾರು ಮಾತಾಡಂಗಿಲ್ಲ. ಹಾಗಾಗಿ ತಗ್ಗುತ್ಕೊಳ್ಳಿ. ಆ ಓಟಿನ ನೀತಿ ನಿಯಮಗಳು ಯಾವ ರೀತಿ ವೋಟ್ ಮಾಡ್ಬೇಕು ಅಂತ ನಮ್ಮ ತರುಣ್ ಅವ್ರು ಹೇಳ್ತಾರೆ. ಆಗಬಹುದು. ನೋಡಿ, ಇದು ಈ ಮನೆ ಮಚ್ಚಿದ ಸೊಸೆ ಯಾರು ಅಂತ ನಿರ್ಧಾರ ಮಾಡೋ ಸಮಯ ಅಂತ ನಿಮ್ಮೆಲ್ರಿಗೂ ಗೊತ್ತು. ಈ ನೀನ ನಾನ ಸ್ಪರ್ಧೆಯ ಕೊನೆ ಹಂತದಲ್ಲಿ ನಾವಿದ್ದೀವಿ. ಇಲ್ಲಿ ತಲಾ ಒಬ್ಬೊಬ್ರಿಗೆ 1 ವೋಟ್ ಹಾಕೋ ಅವಕಾಶ ಮಾತ್ರ ಸಿಗುತ್ತೆ. ಹಾಗಾಗಿ ಒಂದು ಸಲ ವೋಟ್ ಹಾಕಿದ್ಮೇಲೆ ಮತ್ತೆ ಅದನ್ನ ಬದಲಾಯಿಸೋ ಅವಕಾಶ ಯಾರಿಗೂ ಇರಲ್ಲ. ಇದು ಎಲೆಕ್ಷನ್ ನಡೆಯೋ ಜಾಗ ಆಗಿರೋದ್ರಿಂದ ಇಲ್ಲಿ ಯಾರಿಗೂ ಆಸೆ ಆಕಾಂಕ್ಷೆಗಳನ್ನ ತೋರ್ಸೋದಾಗ್ಲಿ ಅಥವಾ ಪ್ರಚಾರ ಮಾಡೋದಾಗ್ಲಿ ಇದು ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಕೊನೆಗೆ ನೀವೆಲ್ಲ ವೋಟ್ ಹಾಕಿ ಮುಗಿಸಿದ್ಮೇಲೆ ನಿಮ್ಮ ಮುಂದೆನೆ ಮತ ಎಣಿಕೆ ನಡೆಯುತ್ತೆ ಹಾಗೂ ರಿಸಲ್ಟ್ ಅನೌನ್ಸ್ ಮಾಡಲಾಗುತ್ತೆ. ಹಾಗಿದ್ರೆ ಈಗ ವೋಟಿಂಗ್ ಶುರು ಮಾಡೋಣ. ಮೊದಲು ಓಟು ಮನೆ ಹಿರಿಯರಿಂದನೇ ಬಿದ್ದುಬಿಡ್ಲಿ. ಶೇಷಮ್ಮಜ್ಜಿ ಬನ್ನಿ. ಅಜ್ಜಿ ನೋಡಿ, ಇಲ್ಲಿ ಅವ್ಳ ಅವ್ರ ಮೇಲೆ ಪ್ರಭಾವ ಬೀರಕ್ ಪ್ರಯತ್ನ ಮಾಡ್ತಿದ್ದಾಳೆ. ನಾನಿಂದ ಒಪ್ಪಲ್ಲ. ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಯಾರ ಪ್ರಭಾವಕ್ಕೂ ಒಳಪಡೋದಿಲ್ಲ. ಏನ್ ಮಾಡ್ಬೇಕು ಅನ್ನೋ ಸ್ವಂತ ಆಲೋಚನೆ ನನಗಿದೆ. ಇವಾಗ ಮನೆಯ ಕಿರಿಯಳು ಅಂದ್ರೆ ವೋಟ್ ಮಾಡೋರಲ್ಲಿ ಚಿಕ್ಕವಳು ನಮ್ ಸಂಗೀತ ವೋಟ್ ಮಾಡ್ತಾಳೆ. ಗಣಪತಿ ಅಂಕಲ್ ಬನ್ನಿ. ದೊಡ್ಡ ಮಾವ ನೋಡಿ, ಇವಳಿಲ್ಲೂ ಕೂಡ ಪ್ರಚಾರ ಮಾಡಕ್ ಟ್ರೈ ಮಾಡ್ತಿದ್ದಾಳೆ. ನಾವ್ ಹೇಳ್ತೀವಿ ಜನಸೇವರೇ ಈ ತರ ಎಲ್ಲ ಪ್ರಚಾರ ಮಾಡಬಾರ್ದು, ರೂಲ್ಸ್ ಎಲ್ಲ ಹೇಳಿದಾರಲ್ವಾ? ಇಲ್ಲ, ನಾನೇನ್ ಇವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿಲ್ಲ. ಇವ್ರೇನಂತ ಗೊತ್ತಿದ್ರು ನಾನು ಇನ್ಫ್ಲೂಯೆನ್ಸ್ ಮಾಡಕ್ ಆಗತ್ತಾ?
ಸುಮ್ನೆ ಹಾಗೆ ಮಾತಾಡ್ದೆ ಅಷ್ಟೇ. ನಾನೇನ್ ಗೆದ್ದೇ ಬಿಡ್ತೀನಿ, ಬಾಂಬೆ ಅಲ್ವಾ ತರ್ಸ್ಬಿಡ್ತೀನಿ ಅಂತ ಹೇಳಿಲ್ವಲ್ಲ. ಅಯ್ಯಯ್ಯೋ, ಒಳ್ಳೆ ಉಭಯ ಸಂಕಟಕ್ಕೆ ತಂದು ಬಿಟ್ಲಲ್ಲಪ್ಪ. ಏನಾದ್ರೂ ಆಗ್ಲಿ, ನನಗೆ ಪಲ್ಲವಿ ಭವಿಷ್ಯನೇ ಮುಖ್ಯ. ನೆಕ್ಸ್ಟ್ ಪಲ್ಲವಿ. ಇವಾಗ ಲಲಿತಾ ಆಂಟಿ ನೀವು ಬನ್ನಿ. ಇವಾಗ ವೋಟ್ ಮಾಡೋಕ್ ಬರ್ತಾ ಇರೋದು ಮಂಜುಳಾ ಆಂಟಿ. ಈಗ ಅಂತಿಮವಾಗಿ ವೋಟ್ ಮಾಡಕ್ ಬರ್ತಾ ಇರೋದು ನಮ್ಮ ರಾಘು ಅವರು. ಸೊ ಇವಾಗ ಎಲ್ಲರೂ ತಮ್ಮ ಮತನ ಚಲಾಯಿಸೋದ್ರ ಮೂಲಕ ಆಲ್ರೆಡಿ ಮನೆ ಸೊಸೆ ಯಾರು ಅನ್ನೋದನ್ನ ನಿರ್ಧಾರ ಮಾಡಿ ಬಾಕ್ಸಲ್ಲಿ ಹಾಕಿದ್ದೀರಾ. ಸೊ ಒಂದು ಶಾರ್ಟ್ ಬ್ರೇಕ್ ತಗೊಂಡು ಮತಗಳ ಎಣಿಕೆ ಮುಂದಿಸಿ ರಿಸಲ್ಟ್ನ ಅನೌನ್ಸ್ ಮಾಡಲಾಗುತ್ತೆ. See you soon. ಬ್ರಹ್ಮಚಾರಿ, ಇನ್ನೇನು ಎಲೆಕ್ಷನ್ ರಿಸಲ್ಟ್ ಬರುತ್ತೆ, ನಮ್ ಝಾನ್ಸಿ ಗೆಲ್ತಾಳಲ್ವಾ? ಗೆಲ್ಲೇಬೇಕು ಮೇಡಮ್. ಅವ್ರೇನಾದ್ರು ಗೆಲ್ಲಿಲ್ಲ ಅಂದ್ರೆ ಪ್ರೀತಿ ಸೋತ್ ಹಾಗಾಗತ್ತೆ, ನೀತಿ ಸೋತ್ ಹಾಗಾಗತ್ತೆ. ಮತ್ತೆ ಅವ್ನ್ ಕಾಲ್ ಮಾಡ್ತಿದ್ದಾನೆ. ಮ್ಯಾನೇಜ್ ಮಾಡಿ ಮಾತಾಡಿ. ಹಲೋ ಚಾರ್ಗಾನಿ, आपने तो बोला था जयनगर ಅಂತ. ನೀವೇ ಮಿಸ್ಟೇಕ್ ಮಾಡಿ ನನ್ ಮೇಲೆ ಕೋಪ ಮಾಡ್ಕೊಂಡ್ರೆ ಕೈಸೆ? ವಿವೇಕ್ ಅವ್ರೆ, ನೀವು ಸರಿಯಾಗಿ ಕೇಳಿಸ್ಕೊಳ್ದೆ ನನ್ ಮೇಲೆ ಗೂಬೆ ಕೂರಿಸ್ತಿದ್ದೀರಾ ನೋಡಿ. ನೀವ್ ಹೀಗೆಲ್ಲ ಮಾಡಿದ್ರೆ ನನಗ್ ಕೋಪ ಬರುತ್ತಷ್ಟೇ. ಸಾರಿ 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 ಚಾರು 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 ಚಾರು
ಮೇರಾ ಗಲ್ತಿ, ನಂದೇ ಮಿಸ್ಟೇಕ್. ನೀನ್ ಮಾತ್ರ ನನ್ ಮೇಲೆ ಕೋಪ ಮಾಡ್ಕೋಬೇಡ ಅಷ್ಟೇ. ಅಲ್ಲ, ಒಂದ್ ಏರಿಯಾ ಹೆಸರು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ನಾನು ಅವಾಗಿಂದ ಅಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ವಿಜಯನಗರ್ ವಿಜಯನಗರ್ ಅಂತ. ನಿಮ್ ಕಿವಿಗೆ ಏನಾಗಿತ್ತು? ವಿವೇಕ್, ನೀವೇನಾದ್ರೂ ಡ್ರಿಂಕ್ಸ್ ಮಾಡಿದೀರಾ ಹೇಗೆ? ನೋ ಬೇಬಿ, ಐ ಆಮ್ ಪರ್ಫೆಕ್ಟ್ಲಿ ಫೈನ್. ನಾನು ನಿನ್ನ ನೋಡ್ಬೇಕು ಅಂತ ಬೆಳಿಗ್ಗೆಯಿಂದ ಒಂದು ಗ್ಲಾಸ್ ವಾಟರ್ ಕೂಡ ಕುಡ್ದಿಲ್ಲ. ಇವಾಗ ನಾನು ವಿಜಯನಗರಲ್ಲಿ ಇದ್ದೀನಲ್ವಾ? ಹೌದು, ನೀವು ವಿಜಯನಗರಲ್ಲಿ ಇದ್ದೀರಾ ಅನ್ಕೊಂಡು ನಾನು ಅಲ್ಲಿಗೆ ಬಂದೆ. ಅಲ್ಲ ವಿವೇಕ್ ಅವ್ರೆ, ನೀವ್ ಇಲ್ಲಿಗೆ ಬರೋಕ್ ಮುಂಚೆ ಒಂದ್ ಕಾಲ್ ಮಾಡ್ಬೇಕು ತಾನೆ? ಅಲ್ಲ ಅದು ಏನಲ್ಲ, ಸುಮ್ನೆ ಫೋನ್ ಇಡಿ. ನನ್ಗೆ ಮೂಡ್ ಆಫ್ ಆಗಿದೆ, ಇನ್ನೊಂದ್ಸಲ ಮೀಟ್ ಮಾಡೋಣ, ಬಾಯ್. ಅಲ್ರಿ ಪಾಪ, ನೀವೇ ತಾನೇ ಜಯನಗರ ಅಂತ ಹೇಳಿದ್ದು. ಈಗ ವಿಜಯನಗರ ಅಂದ್ರೆ ಅವ್ನ್ ಏನ್ರಿ ಮಾಡ್ಬೇಕು ಪಾಪ? ಇವಾಗ ಒಂದ್ ಒಳ್ಳೇದಾಗುತ್ತೆ ಅಂದ್ರೆ ಅದಕ್ಕೆ 100 ಸುಳ್ಳು ಹೇಳಿದ್ರು ಪರವಾಗಿಲ್ಲ ಅಂತಾರೆ. ನಾನ್ ಜಸ್ಟ್ ಒಂದ್ ಸುಳ್ಳು ಹೇಳ್ದೆ ಅಷ್ಟೇ. ಅಂದ್ರೆ ನಿಮ್ ಸುಳ್ಳು ಹನುಮಂತನ್ ಬಾಲ ತರ ಬೆಳ್ಕೊಂಡ್ ಹೋಗುತ್ತೆ ಅನ್ನಿ. ಅದು ಆ ವಿವೇಕ್ ಹೇಗ್ ಆಡ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಮ್ಮ, ಟೆನ್ಷನ್ ಮಾಡಿ ಓಡಾಡಬೇಕಾಗಿರೋ ಅವಳು ಆರಾಮಾಗಿದ್ದಾಳೆ, ಸಂತೋಷವಾಗಿರೋ ನೀನು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇದೀಯಾ. ನೀನ್ ಆಲ್ರೆಡಿ ಗೆದ್ದಾಗಿದೆ ಕಣಮ್ಮ. ನೀವೆಲ್ಲ ನನಗೆ ವೋಟ್ ಮಾಡಿದ್ದೀರಾ ತಾನೆ? ಅದ್ರಲ್ಲಿ ಏನ್ ಡೌಟ್ ಅನಿತಾ? ನಮ್ ಎಲ್ರ ಓಟ ನಿನ್ಗೆ, ಟೆನ್ಷನ್ ಮಾಡ್ಕೋಬೇಡ. ನನ್ ಪ್ಲೇಸ್ ಅಲ್ಲಿ ನೀವಿದ್ದಿದ್ರೆ ಗೊತ್ತಾಗ್ತಿತ್ತು ಪಲ್ಲವಿ. ಏನೇ ಆದ್ರೂ ರಿಸಲ್ಟ್ ಬರೋವರೆಗೂ ಟೆನ್ಷನ್ ಇದ್ದೇ ಇರುತ್ತೆ. ನೋಡಮ್ಮ, ಈಗ ನಡೆದಿರೋ ಚುನಾವಣೆಯಲ್ಲಿ ಚಲಾವಣೆ ಆಗಿರೋ ಓಟು 7, ಅದ್ರಲ್ಲಿ 6 ಓಟ್ ನಿನಗೆ ಕನ್ಫರ್ಮು. ಅವಳಿಗೆ ಜಸ್ಟ್ ಒಂದೇ ಒಂದು ಓಟು. ಎಷ್ಟು ಹೇಳು? ಒಂದೇ ಒಂದು. ಎಷ್ಟು? ಒಂದೇ ಒಂದು. ಒಂದೇ ಒಂದು. ಆ ಒಂದು ನಂದೇ. ಏನಮ್ಮ, ಲಗೇಜ್ ತಗೊಂಡ್ ಹೋಗ್ಬೇಕಾಗಿರೋಳು ಅವಳು, ನೀನ್ ತಗೊಂಡ್ ಬರ್ತಾ ಇದೀಯಾ? ಮಾವ, ಈ ಲಗೇಜ್ ನಂದಲ್ಲ, ಅವಳದು. ಪಾಪ, ರಿಸಲ್ಟ್ ಬಂದ್ಮೇಲೆ ಹೇಗಿದ್ರು ಹೋಗ್ಬೇಕಲ್ವಾ? ಅವಳ ರೂಮಿಗೆ ಹೋಗೋ ಶ್ರಮ ಬೇಡ ಅಂತ ನಾನೇ ತಗೊಂಡ್ ಬಂದೆ. ಹೌದಾ? ಇಲ್ಲೋಡು, ನಿನ್ ಲಗೇಜ್ನ ನಾನು ಯಾವಾಗೂ ತಂದಿಟ್ಟಿದ್ದೀನಿ, ಯೋಚನೆ ಮಾಡ್ಬೇಡ. ಕ್ಯಾಬ್ ಕೂಡ ನಾನೇ ಬುಕ್ ಮಾಡ್ಕೊಡ್ತೀನಿ. ತುಂಬಾ ಕೋಪ ಮಾಡ್ಕೋಬೇಡ ಅನಿತಾ, ಕೋಪ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸುತ್ತ ಇರೋರು ನಿನ್ನೋರೆ ಅಂತ ಲುಕ್ ಕೊಟ್ರೆ ಅದಕ್ ನಾನ್ ಭಯ ಪಡೋದಿಲ್ಲ. ನೋಡು, ಈ ಮನೇಲಿ ಉಳ್ಕೊಳ್ಳೋದಕ್ಕೆ ಅರ್ಹತೆ ಯೋಗ್ಯತೆ ಇರ್ಬೇಕು. ಅದನ್ನ ಬಿಟ್ಟು ಬಕೆಟ್ ಹಿಡ್ದಿರೋ ಕಾನ್ಫಿಡೆನ್ಸ್ ಅಲ್ಲ, ನನಗೆ ತಾಳಿ ಕಟ್ಟಿಸ್ಕೊಂಡಿರೋ ಯೋಗ್ಯತೆ ಇದೆ. ಇವ್ರೆಲ್ರ ಆಶೀರ್ವಾದನ ಗಿಟ್ಟಿಸ್ಕೊಂಡು ಅರ್ಹತೆನ ಪಡ್ಕೊಂಡಿದೀನಿ. ನಿನ್ನ ಎಲ್ರೂ ಇದಾರೆ ಅಂತ ಕೂಗ್ಬೇಡ, ನಿನ್ನ ಇಲ್ಲೇ ಉಳಿಸ್ಕೊಳ್ತಾರೆ ಅಂತ ಬೀಗ್ಬೇಡ. ಅಂದ್ರೆ ಮಾತಲ್ಲಿ ಭರವಸೆ ಕೊಟ್ಟೋರ್ ಯಾರು ಸಪೋರ್ಟಿಗೆ ನಿಲ್ಲಲ್ಲ. ಕೆಪಾಸಿಟಿ ಇರೋರು ಅಷ್ಟೇ ಉಳಿಯೋದು. ಏಯ್, ಇದು ಸ್ವಂತ ಶಕ್ತಿಯಿಂದ ಕಟ್ಟಿರೋ ಬ್ರ್ಯಾಂಡ್ ಕಣೆ. ಈ ಬ್ರ್ಯಾಂಡ್ಗೆ ಬ್ಯಾಂಡ್ ಬಾರ್ಸೋದ್ ಹೇಗೆ, ನೀನ್ ಕಟ್ಟಿರೋ ಬ್ರ್ಯಾಂಡ್ ನ ಬೀಳ್ಸೋದ್ ಹೇಗೆ ಅನ್ನೋದು ಈ ಅನಿತಾ ಚೆನ್ನಾಗ್ ಗೊತ್ತು ಕಣೆ. ನಿನಗೆ ಕಟ್ಟೋ ಯೋಗ್ಯತೆ ಇಲ್ಲ, ಬೀಳ್ಸೋ ತಾಕತ್ ಅಷ್ಟದು ಅನ್ನೋದು ನನಗೆ ಅರ್ಥ ಆಯ್ತು. ಎನಿವೆ, ಆಲ್ ದ ಬೆಸ್ಟ್. ಸೇಮ್ ಟು ಯು. ನಿಮ್ಮಿಬ್ರದ್ದು ಮುಗೀತಾ? ನಿಮ್ದು ಮುಗ್ದಿದ್ರೆ ನಾವು ಶುರು ಮಾಡ್ತೀವಿ.
ದಯವಿಟ್ಟು ನೀವು ಹೋಗಿ ಅಲ್ಲಿ ನಿಂತ್ಕೊಳ್ಳಿ. ಈಗ ನಿಮ್ಮಿಬ್ರಲ್ಲಿ ಯಾರು ಹೋಗ್ಬೇಕು ಯಾರು ಉಳ್ಕೋಬೇಕು ಅನ್ನೋದನ್ನ ಮನೆಯವರು ಇಲ್ಲಿ ತೀರ್ಮಾನ ಮಾಡಿದಾರಲ್ವಾ, ಹಾಗಾಗಿ ಜಸ್ಟ್ 5 ನಿಮಿಷ ವೆಯ್ಟ್ ಮಾಡಿ, ನೆನ್ಸದ ಮೇಲೆ ಯಾರು ಹೋಗ್ಬೇಕು ಅನ್ನೋದು ಗೊತ್ತಾಗುತ್ತೆ. ಕರೆಕ್ಟ್ ಹೇಳಿದೆ ರಾಮಾಚಾರಿ. ನನಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಾ ಇಲ್ಲ. ಬೇಗ ಬಾಕ್ಸ್ ಓಪನ್ ಮಾಡಿ ಅನೌನ್ಸ್ ಮಾಡ್ಬಿಡು. ಮೊದಲನೇ ಓಟ್ ಬಂದಿರೋದು ಅನಿತಾ ಅವ್ರಿಗೆ. Congrats, Anika. Thanks, Pallavi. ಈ ಓಟು ಪಲ್ಲವಿದೇ ಇರಬೇಕು. ನೆಕ್ಸ್ಟ್ ಓಪನ್ ಮಾಡಿ ಸರ್, ನಂದೇ ಬರುತ್ತೆ, ಅದು ಅನಿತಾಗೆ ಇರುತ್ತೆ. ಮಾಡ್ತೀನಿ, ದಯವಿಟ್ಟು ಕುತ್ಕೊಳ್ಳಿ. ಈ ಓಟು ನಮ್ಮ ಝಾನ್ಸಿ ಅವ್ರಿಗೆ. ಯಾಕೆ? ಯಾರು ಕುಣಿಯಲ್ವಾ? ಪರವಾಗಿಲ್ಲ ಬಿಡಿ, ನಾನೇ ಕುಣಿತೀನಿ. ಝಾನ್ಸಿ ಅವರೇ, ಇನ್ನೂ ಓಟ್ಗಳು ಬಾಕಿ ಇದೆ, ಸ್ವಲ್ಪ ಶಾಂತ ರೀತಿಯಿಂದ ವರ್ತಿಸ್ಬೇಕು ಅಲ್ವಾ ಅಂಕಲ್? ಅಂದ್ರೆ ಈ ಓಟು ನಮ್ಮ ಅಮ್ಮಂದೇ ಇರಬೇಕು ಏನಮ್ಮ? ಹೌದು ಕಣ, ಅದು ನಂದೇ ಓಟು. ಸರಿನೋ ತಪ್ಪೋ ಅದಕ್ಕೆ ಕಾರಣ ಹೇಳ್ಬೇಕಾಗಿಲ್ಲ. ಒಂದ್ಸಲ ಹೆಣ್ಣಿನ ಕುತ್ತಿಗೆಗೆ ತಾಳಿ ಬಿದ್ರೆ ಮುಗೀತು. ಯಾವ ಶಾಸ್ತ್ರ ಸಂಪ್ರದಾಯನೂ ಹೆಣ್ಣಿನ ಕೊರಳಿನ ಕಿತ್ಕೊಳ್ಳಕ್ಕೆ ಒಪ್ಪೋದಿಲ್ಲ. ಅದರಿಂದ ಶಾಸ್ತ್ರ ಸಂಪ್ರದಾಯ ಮೊದಲಿಂದನೂ ಪಾಲಿಸ್ಕೊಂಡು ಬಂದಿರೋ ನನ್ನ ಮನಸ್ಸಾಕ್ಷಿಗೆ ಅನಿತಾಗೆ ಓಟ್ ಹಾಕಕ್ಕೆ ಒಪ್ಲಿಲ್ಲ. ಬಿಡಮ್ಮ ಅನಿತಾ, ಗೆಲುವ ನೆಕ್ಸ್ಟ್ ಬರೋ ಓಟ್ ನಿಂದೆ ನೋಡ್ಬೇಕಾದ್ರೆ. ಈ ಓಟು ತಿರ್ಗಾ ಝಾನ್ಸಿ. ಅಂದ್ರೆ ಈ ಓಟು ಸಂಗೀತದ. ದೊಡ್ಡಪ್ಪ ತಗೊಳ್ಳಿ. ಯಾಕೆ ದೇಶನ ಕಟ್ಟಕ ಅಂತದ್ರಲ್ಲಿ ಸಂಸಾರ ಕಟ್ಟಕ್ ಆಗುತ್ತ ದೊಡ್ಡಪ್ಪ? ನಾನ್ ಯಾವತ್ತೂ ನನ್ನ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ನಡ್ಕೊಂತೀನಿ ಹೊರತು ಈ ತರ ಆಮೇಶಕ್ಕಲ್ಲ. ಅಲ್ಲಿ ನೋಡಿದ್ರೆ ಅನಿತಾಗೆ ವೋಟ್ ಮಾಡ್ತೀನಿ ಅಂತ ಹೌದು ಹೇಳ್ದೆ. ಅವಾಗೇನಾದ್ರೂ ನಾನ್ ಝಾನ್ಸಿಗೆ ವೋಟ್ ಮಾಡ್ತೀನಿ ಅಂತ ಹೇಳಿದ್ರೆ ಡಿಸ್ಕ್ವಾಲಿಫೈ ಮಾಡಿದ ರೀತಿ ನನ್ನ ಓಟನು ಏನಾದ್ರೂ ನೆಪ ಹೇಳಿ ಕ್ಯಾನ್ಸಲ್ ಮಾಡ್ಬಿಟ್ರೆ ಅದಕ್ಕೆ ಸುಮ್ನೆ ಓಕೆ ಅಂತ ಹೇಳ್ದೆ. ನಿನ್ನ ಬಿಡಮ್ಮ ಪಲ್ಲವಿ, 2 ಓಟ್ ತಗೊಂಡ ತಕ್ಷಣ ಅವಳೇನ್ ಗೆದ್ದು ಬಿಡ್ತಾಳ? ನೆಕ್ಸ್ಟ್ ನೋಡು ಅನಿತಾ, ಡೋಂಟ್ ವರಿ, ಅವಳು ಆಗ್ತಾಳೆ ಕುರಿ. ಈ ಓಟು ಕೂಡ ಝಾನ್ಸಿ ಅವರಿಗೆ. ಲಲಿತಾ, ನೀನು ಅದೇನಂತಂದ್ರೆ ಝಾನ್ಸಿ ನನ್ನ ನೋಡಿ ಸಾಕಷ್ಟು ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳನ್ನ ಕೊಂಡಿದ್ದಾಳೆ.
ಅವ್ಳು ಕೇಳ್ದಾಗೆಲ್ಲ ಹೇಳ್ಕೊಟ್ಟು ನಾನೇ ಓಟ್ ಹಾಕಿಲ್ಲ ಅಂತಂದ್ರೆ ಹೇಗೆ ಅಂತ ಅನ್ಕೊಂಡು ಇಲ್ಲಿವರೆಗೂ ಮತ ಎಣಿಕೆ ಆಗಿರೋದು ಒಟ್ಟು 4. ಅದ್ರಲ್ಲಿ ಒಂದು ಅನಿತಾಗ್ ಬಿದ್ದಿದೆ. 3 ಮತಗಳನ್ನ ಪಡ್ಕೊಂಡು ಲೀಡಿಂಗ್ ಅಲ್ಲಿದ್ದಾರೆ. ಇದು ಮಾತ್ರ ಪಕ್ಕ ಅನಿತಾಗೆ. ಇಲ್ಲ, ಇದು ಝಾನ್ಸಿಗೆ. ಮಂಜುಳಾ, ನೀನು ಅಮ್ಮ, ನಿನ್ಗೆ ನಿನ್ ಮಗಳ ಭವಿಷ್ಯಕ್ಕಿಂತ ಇವಳು ಹೆಚ್ಚಾಗೋದ್ಲ. ಅದಾಗಲ್ಲ ಪಲ್ಲು, ನಿನ್ ಭವಿಷ್ಯ ಚೆನ್ನಾಗಿರ್ಬೇಕು, ಇವಳು ಶಾಪ ನಿನ್ ತಾಕ್ಬಾರ್ದು ಅಂತ ಒಂದೇ ಒಂದು ವೋಟ್ ಅಲ್ವಾ ಅಂತ ಹಾಕ್ಬಿಟ್ಟೆ. ಅವಳಿಗೆ ವೋಟ್ ಹಾಕಿ ನನ್ ಜೀವನ ಚೆನ್ನಾಗಿರ್ಬೇಕಂದ್ರೆ ಹೇಗಮ್ಮ? ಅಲ್ವೇ ಪಲ್ಲು, ಮದ್ವೆ ಆಗೋದಕ್ಕೆ ಇವಳೆ ತಾನೆ. ಇವಳು ಋಣದ ಭಾರ ಇದ್ರೆ ನಿನ್ಗೆ ಒಳ್ಳೇದಾಗಲ್ಲ. ಅದಕ್ಕೆ ಇವಳು ಋಣ ತೀರ್ಸ್ಬಿಡ್ಬೇಕು ಅಂತ ವೋಟ್ ಹಾಕ್ಬಿಟ್ಟೆ. ಇದು ಕೂಡ ಝಾನ್ಸಿ ಅವ್ರಿಗೆ. ರಾಘು, ನೀನ್ ಕೂಡ ಅರ್ಥ ಆಯ್ತಪ್ಪ. ತಾಳಿ ಕಟ್ಟಿರೋಣ ಹ್ಯಾಗ್ ಬಿಡೋದು ಅಂತ ಅನ್ಕೊಂಡು ವೋಟ್ ಮಾಡಿರ್ತೀಯ ಅಲ್ವಾ? ಹಾ, ಉಳ್ದಿರೋ ಒಂದು ವೋಟ್ ನಂದೇ. ಅದನ್ನ ನೋಡೋದೇ ಬೇಡ. ದೊಡ್ಡಪ್ಪ, ನೀವ್ ಅನಿತಾಗೆ ವೋಟ್ ಹಾಕಿದಿರ ತಾನೆ? ಇಲ್ಲಮ್ಮ, ನಾನು ಝಾನ್ಸಿಗೆ ವೋಟ್ ಹಾಕಿದ್ದೀನಿ. ಹೆಂಗೆ ನಾವು ಹೆಂಗೆ ಹೆಂಗೆ ನಾವು ಹೆಂಗೆ ಹೆಂಗೆ ನಾವು ಹೆಂಗೆ ನಾವು ಹೆಂಗೆ ದೊಡ್ಡಪ್ಪ, ನೀವುನಾ? ಹೌದಮ್ಮ. ಅದು ಅದು ಅವಳಿಗೆ ಯಾವಾಗ್ಲೂ ಒಂದೇ ಓಟು ಅಂತ ಹೇಳ್ತಿದ್ನಲ್ಲ, ಪಾಪ ಆ ಓಟು ನಂದೇ ಆಗಿರ್ಲಿ ಅಂತ ಹಾಕ್ಬಿಟ್ಟೆ. ಆದ್ರೆ ಆ ಓಟ್ ನಿಂದಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವಾಗ ಎಣಿಕೆ ಕಾರ್ಯಕ್ರಮ ಮುಗಿದಿದ್ದು ಫಲಿತಾಂಶ ಹೀಗಿದೆ. ಅನಿತಾ ಅವ್ರಿಗೆ 1 ಓಟು, ಝಾನ್ಸಿ ಅವ್ರಿಗೆ 6 ಓಟುಗಳು. ಹಾಗಾಗಿ 5 ಓಟುಗಳ ಅಂತರದಿಂದ ನಮ್ಮ ಝಾನ್ಸಿ ಅವರು ಭರ್ಜರಿ ಜಯನ ಪಡ್ಕೊಂಡಿದ್ದಾರೆ. ಈ ನೀನಾ ನಾನು ಅನ್ನೋ ಸ್ಪರ್ಧೆಯಲ್ಲಿ ಮನೆ ಮೆಚ್ಚಿದ ಸೊಸೆಯಾಗಿ ಗೆದ್ದಿರೋದು ನಮ್ ಝಾನ್ಸಿ, ಸೋತಿರೋದು ಅನಿತಾ. ಹಾಗಾಗಿ ಕಾಂಪಿಟೇಷನ್ ಅಥವಾ ಈ ಸ್ಪರ್ಧೆಯಲ್ಲಿ ಝಾನ್ಸಿ ಅವರು ಗೆದ್ದಿರೋದ್ರಿಂದ ಮನೆ ಮೆಚ್ಚಿದ ಸೊಸೆ ಅನ್ನೋ ಪಟ್ಟಣ ಝಾನ್ಸಿ ಅವರು ಮುಡಿಗೇರಿಸ್ಕೊಂಡಿದ್ದಾರೆ. ಚಪ್ಪಾಳೆ. ಇಲ್ಲ, ನಾನಿಂದ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ.